ಇಂದು ಸಾಧನೆ ಮಾಡಿದ ಸಂತೋಷ ಕಣ್ಮುಂದೆ ಇದೆ. ಆದರೆ ಇದಕ್ಕೆ ಕಾರಣವಾದ ನೀನೇ ಜೊತೆಗಿಲ್ಲ. ನೀನೇನಾದರೂ ಬದುಕಿದಿದ್ರೆ ಛೇ, ಎಂಥ ನತದೃಷ್ಟ ನಾನು. ನೀನು ಬರ್ತಾ ಇದ್ದ ಈ ದಾರಿ, ಆ ದೋಣಿ, ನೆನಪುಗಳನ್ನು ಬಿಟ್ಟರೆ ಇನ್ನೇನಿದೆ? ಮೈತ್ರಿ, ಅದು ಹೇಗೆ ಸಾಧ್ಯ? ತಿಳಿದಿದೆ ನನಗೆ ಇವಳು ಅವಳಲ್ಲ ಅಂತ. ಆದರೂ ಅದೇ ದಾರಿಯಲ್ಲಿ ಸೆಳೀತಾ ಇದ್ದಾಳಲ್ಲ. ಹೂ ಹೊಸದಾದ್ರೂ ಹಳೆ ಪರಿಮಳ ಮತ್ತೆ ಮೂಡ್ತಾ ಇದೆ, ಅದೇ ತಳಮಳ. ವಾವ್, ತುಂಬಾ ಚೆನ್ನಾಗಿ ಕೊಳಲ್ ನುಡಿಸ್ತೀರಾ. ಆದ್ರೆ ಈ ನೋವಿನ ರಾಗ? ಈ ರಾಗದಿಂದ ಮನ್ಸಲ್ಲಿರೋ ನೋವಾದ್ರೂ ಕಡಿಮೆ ಆಗುತ್ತೇನೋ ಅಂತ. ನನ್ನಿಂದೇನಾದ್ರೂ? ಚೇಚೆ, ಇಷ್ಟಪಟ್ಟ ಆನಂದ್ ಸರ್ ಎದ್ರಲ್ಲಿಲ್ವಲ್ಲ. ಎದ್ರಲ್ಲಿಲ್ಲ ಅಂದ್ರೆ ಎಲ್ಲಿದ್ದಾರೆ? ಯಾರದು? ಅವಳೀಗ ಬರೀ ನೆನ್ಪಷ್ಟೇ. ನನ್ನಿಂದೇನಾದ್ರೂ ಅವಳು ನೆನಪಾದ್ರೆ ಐ ಆಮ್ ಸಾರಿ. ನನ್ನ ಹೆಸರು ದಾತ್ರಿ. ನಂಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಥ್ಯಾಂಕ್ಸ್ ಯಾಕೆ?
ಸಂಗೀತನ ಇಷ್ಟಪಡೋದಕ್ಕೆ ಮತ್ತು ಆ 3 ವರ್ಷದ ಹಿಂದಿನ ದಿನನ ನೆನ್ಪು ಮಾಡಿದ್ದಕ್ಕೆ. ಶುಭಾಂಗ್ ಬರೀ ಅರೆ, ನನ್ನ ಹೆಸರೇನು ಗೊತ್ತು ನಿಮಗೆ? ದೋಣಿ ನಡೆಸೋರ ಹತ್ರ ಕೇಳಿದೆ. ಅದಿರಲಿ, ನಿಮ್ಮ ನೆನಪು ನನ್ನ ಜೊತೆ ಹಂಚ್ಕೊಳ್ಬೋದಾ? ಒಂದು ಕೆಲಸ ಮಾಡಿ, ಬರಬೇಕಾದ್ರೆ ನನ್ನ ಹೆಸರು ಕೇಳಿದ್ರಲ್ವಾ, ಹೋಗಬೇಕಾದ್ರೆ ನನ್ನ ಕತೆ ಕೇಳಿ, ಅವರೇ ಹೇಳ್ತಾರೆ. ಪ್ಲೀಸ್ ಶುಭಾಂಗ್, ಯಾರವಳು? ಎಲ್ಲಿ ಭೇಟಿಯಾದ್ರಿ? 3 ವರ್ಷದ ಹಿಂದೆ ನೀವು ಬಂದ್ರಲ್ಲ, ಅದೇ ದೋಣಿಲಿ ಆ ಕಡೆಯಿಂದ ಬಂದ್ಲು. ಮೊದಲು ನೋಡ್ದಲ್ಲೇ ಅನ್ನಿಸ್ತಾ ಇತ್ತು ಇವಳೇ ನನ್ನ ಹೃದಯದ ಒಡತಿ ಅಂತ. ಅವಳು ಇಳಿಬೇಕು, ನಾನು ಹತ್ತಬೇಕು. ಎಡುವುದ್ಲು, ಕೈ ಹಿಡ್ದೆ. ಅವಳ ಸ್ಪರ್ಶಕ್ಕೆ ನಾನೇ ಬಿದ್ದೋದೆ ಕಣ್ರಿ. ಅವಳ ನಗು ಕಣ್ಣನ್ನು ಆವರಿಸ್ಬಿಟ್ಟಿತ್ತು. ಅವಳು ಹಿಂಬಾಲಿಸೋದು ಬಿಟ್ಟು ಬೇರೆ ದಾರಿನೇ ಕಂಡಿಲ್ಲ. ಅವಳು ಇದೇ ದೇವಸ್ಥಾನಕ್ಕೆ ಬಂದಳು, ನಾದವನ್ನು ಆಸ್ವಾದನೆ ಮಾಡಿದ್ಲು. ಪರಿಚಯ ಆಯಿತು. ನಾನು ಡೈಲಿ ಇಲ್ಲೇ ಪ್ರಾಕ್ಟೀಸ್ ಮಾಡೋದು. ಫ್ರೀ ಇದ್ರೆ ನಾಳೆನೂ ಬನ್ನಿ. ಓಹ್ ಹೌದಾ, ಖಂಡಿತ ಬರ್ತೀನಿ. ಓಹ್ ಲೇಟ್ ಆಯ್ತು, ಹೊರಡ್ಲಾ ಇನ್ನು? ಬಾಯ್ ಬಾಯ್. ಆ ನಾಳೆಯ ಬರುವಿಕೆಗಾಗಿ ಪ್ರತಿ ಕ್ಷಣವೂ ಕಾಯ್ತಾ ಇದ್ದೆ. ಅವಳನ್ನು ಮತ್ತೆ ಕಾಣೋ ತವಕ, ಕಾತರ, ಮನ್ಸಲ್ಲಿ ಮೂಡಿರೋ ಅದಮ್ಯ ಪ್ರೇಮ ಹೇಳ್ಬಿಡ್ಬೇಕು ಅಂತ ತೀರ್ಮಾನಿಸಿದ್ದೆ. ಅವಳು ಬಂದೇ ಇಲ್ವಾ? ಆಮೇಲೆ ಬಂದ್ಲು. ಬರುವಾಗ ಅವಳ ಸಂಭ್ರಮ, ಸಡಗರ. ಓ ಮೈತ್ರಿ, ಎಷ್ಟೊತ್ತಿಗೆ ಬಂದ್ರಿ? ಆಗ್ಲೇ ಬಂದೆ. ಮತ್ತೆ ಶುಭಾಂಗ್, ನಿಮ್ಮ ಜೀವನದ ಗುರಿ ಏನು ಅಂತ ಕೇಳ್ಬೋದಾ? ಅಂಥ ಗುರಿ ಗೊತ್ತೇನೂ ಇಲ್ಲ ಕಣ್ರಿ. ಇನ್ನೊಂದು 3 ತಿಂಗಳಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಇದೆ. ಅದನ್ನು ವಿನ್ ಆಗೋದೇ ನನ್ನ ಜೀವನದ ಬಹುದೊಡ್ಡ ಗುರಿ. ನೀವು ಖಂಡಿತ ಗೆಲ್ತೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಲಯ, ಸ್ವರಶುದ್ಧತೆ, ರಾಗದ ಮೇಲಿನ ಹಿಡಿತ ಅದ್ಭುತ. ನನ್ನ ರಾಗಕ್ಕೆ ನಿಮ್ಮ ಅನುರಾಗನೂ ಸೇರಿದ್ರೆ ಖಂಡಿತ ನಾನೇನಾದರೂ ಸಾಧಿಸ್ತೀನಿ. ಯು ಮೀನ್ ಲವ್? ಶುಭಾಂಗ್, ಒಂದು ಹುಡುಗಿ ಮಧ್ಯೆ ಬರೀ ಪ್ರೀತಿ ಮಾತ್ರ ಅಲ್ಲ, ಫ್ರೆಂಡ್ಶಿಪ್ ಕೂಡ ಇರಬಹುದು. ನಾನು ನಿಮಗೆ ತುಂಬ ಒಳ್ಳೆ ಫ್ರೆಂಡ್ ಆಗಿರೋದಕ್ಕೆ ಬಯಸ್ತೀನಿ. ಸಾರಿ ಶುಭಾಂಗ್, ನಾನು ಈಗಾಗಲೇ ಬೇರೆಯೊಬ್ಬರನ್ನ ಪ್ರೀತಿಸ್ತಾ ಇದ್ದೀನಿ. ಓಹ್, ಪರವಾಗಿಲ್ಲ, ಇಟ್ಸ್ ಓಕೆ. ಯಾರು ಆ ಲಕ್ಕಿ ಪರ್ಸನ್ ಅಂತ ಕೇಳ್ಬೋದಾ? ಒಂದು ಚಿಕ್ಕ ಸಸ್ಪೆನ್ಸ್. ಅವ್ನು ನಿಂಗೆ ತುಂಬ ಚೆನ್ನಾಗಿ ಗೊತ್ತು. ಕಂಡಿಡಿ ನೋಡೋಣ. ಓ ಹೌದಾ, ಟ್ರೈ ಮಾಡೋಣ. ಶುಭಾಂಗ್, ನಾನು ಈ ಊರಲ್ಲಿರೋದು ಬರೀ 3 ತಿಂಗಳು ಮಾತ್ರ. ನಿಂಗೆ ಬಿಡುವಿದ್ದಾಗ ಇಲ್ಲಿರೋ ಗುಡ್ಡ, ಬೆಟ್ಟ, ನದಿ, ಸಮುದ್ರ, ಸುಂದರವಾದ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತೀಯಾ ಪ್ಲೀಸ್? ಫ್ರೆಂಡ್ಗೋಸ್ಕರ ಬಿಡುವಿಲ್ಲ ಅನ್ನೋಕ್ಕಾಗುತ್ತಾ? ನಡೀರಿ ಹೋಗೋಣ. ಈಗಲೇನಾ? ಹೇಗೆ ಹೋಗೋದು? ಇಫ್ ಯು ಡೋಂಟ್ ಮೈಂಡ್, ನನ್ನ ಬೈಕ್ ಇದೆ. ಓಹ್ ಹೌದಾ, ನಡಿ ಹೋಗೋಣ. ಕಾಣೆಯಾಗಿದೆ ಸಣ್ಣ ಸೋಜಿಗ, ಕಾಣೆಯಾಗಿದೆ ಕಣ್ಣ ಮುಂದೆ, ಮಾತು ಮೌನವೇ ಸೋತು ಹೋಗಿದೆ ಹೂಡಿ
ಖಾಲಿ ಓಲೆಯ ದೋಣಿ ತೇಲಿದೆ ನಾವಿಕ ಇಲ್ಲದೆ ಪರಿಣಾಮವ ಪರಿಗಣಿಸದೆ ಓ ಓ ಓ ಋತುಮಾನವೇ ರಥವಾಗಿದೆ ಅರಿತು ಮನೋರಥ ಜೀವ ಬಂದಾಗ ಜಲಧಾರೆಗೆ ನಿಜ ಮನೋಗತ ಇದು ವ್ಯಾಮೋಹ ಸಂಮೋಹ ವ್ಯಾಖ್ಯಾನವೇ ವಿಸ್ಮಯ ಮೈತ್ರಿಯೇ ವ್ಯಾಪಿಸೇ ಮೈತ್ರಿಯೇ ಕಾಣೆಯಾಗಿದೆ ಸಣ್ಣ ಸೋಜಿಗ ಕಾಣೆಯಾಗಿದೆ ಕಣ್ಣ ಮುಂದೆ ಮಾತು ಮೌನವೇ ಸೋತು ಹೋಗಿದೆ ಕೂಡಿ ಕಾಳಗ ಬೆನ್ನ ಹಿಂದೆ ಇವತ್ತೇನ್ ಸ್ಪೆಷಲ್ ಗೊತ್ತಾ? ಹಾಂ ಗೊತ್ತಿಲ್ವಲ್ಲ. ಹೋಗೋಲು ಗುಗ್ಗು, ಇವತ್ ಫ್ರೆಂಡ್ಶಿಪ್ ಡೇ ಕಣೋ. ಓ ಫ್ರೆಂಡ್ಶಿಪ್ ಡೇನೆ ಮರ್ತು ಬಿಟ್ಟಿದೀಯಾ ಅಂದ್ಮೇಲೆ ಇನ್ ಗಿಫ್ಟ್ ಬೇರೆ ತಂದಿರ್ತೀಯಾ? ಹೋಗೋ. ಸರಿ, ನೆನ್ಪಿರೋಳು ನೀನೇನು ತಂದಿದ್ಯಾ? ಬೆಂಗಳೂರಿಗೆ ಹೋಗ್ತೀನಲ್ಲ, ಆ ದಿನ ಕೊಡ್ತೀನಿ. ನಿಮ್ಮಂಥ ಫ್ರೆಂಡ್ ಇಟ್ಕೊಂಡು ಫ್ರೆಂಡ್ಶಿಪ್ ಡೇ ಮರೆಯೋಕ್ಕಾಗುತ್ತಾ? ತಗೊಳ್ಳಿ, ನಂದೊಂದು ಸಣ್ಣ ಗಿಫ್ಟು. ಏ ಮೊಬೈಲ್ ನನ್ಗಾ? ವಾವ್, ತುಂಬಾ ಚೆನ್ನಾಗಿದೆ ಕಣೋ ಮೊಬೈಲು. ಐ ರಿಯಲಿ ಲೈಕ್ ಇಟ್. ಬಾ ಒಂದ್ ಸೆಲ್ಫಿ ತಗೋಣ. ಓ, ನಿಮ್ಮ ಫ್ರೆಂಡ್ ತುಂಬ ಖುಷಿಯಾಗಿರ್ಬೇಕಲ್ವಾ? ಮೊದಲು ಮೊಬೈಲು, ಮಾತು, ಮೆಸೇಜು ತುಂಬ ಚೆನ್ನಾಗಿತ್ತು. ಆದರೆ ಬರ್ತಾ ಬರ್ತಾ ಯಾವ ಮೊಬೈಲ್ನ ಸಂಬಂಧ ಬೆಸೆಯೋಕೆ ಅಂತ ಕೊಟ್ನೋ ಅದೇ ಮೊಬೈಲ್ ನನ್ನ ಸಾಧನೆನ ಕೆಡ್ಸೋಕೆ ಪ್ರಾರಂಭಿಸ್ತು. ಇಡೀ ದಿನ ಮೊಬೈಲು, ಮೆಸೇಜು, ಮಾತು ಇದೇ ಆಗೋಗಿತ್ತು. ನನಗೆ ಗೊತ್ತಿಲ್ದಂಗೆ ನನ್ನ ಗುರಿನೇ ಮರ್ತೋಗಿತ್ತು. ಒಂದಿನ ಗುರುಗಳ ಮುಂದೆ ಕೂತು ಕೊಳಲು ನುಡಿಸ್ತಾ ಇದ್ದೆ. ರೇ ಮಧನಿದ ಮರೆ ಎಸ್. ಕ್ಷಮಿಸಿ ಗುರುಗಳೇ, ಫ್ರೆಂಡ್ ಫೋನ್. ಯಾವ ಫ್ರೆಂಡ್ ಅದು? ತಿಂಗಳನಿಂದ ನೋಡ್ತಾನೇ ಇದ್ದೀನಿ. ಸಾಧನೆಗೆ ಅಡ್ಡಿಯಾಗೋದನ್ನ ಸ್ನೇಹ, ಸಂಬಂಧ ಅಂತ ಕರೆಯೋದಿಲ್ಲ. ಜೀವನದಲ್ಲಿ ಸ್ನೇಹ, ಪ್ರೀತಿ ಎಲ್ಲದೂ ಬೇಕು. ಯಾವುದು ಅತಿಯಾಗಬಾರ್ದು. ಸಾಧನೆಗೆ ಪ್ರೇರಣೆಯಾಗಬೇಕು, ಪ್ರತಿಬಂಧಕ ಅಲ್ಲ. ಮೊದಲಿನ ಏಕಾಗ್ರತೆನೇ ಇಲ್ಲ. ಏನಾಯ್ತು ಶುಭಂಗ್ ನಿನಗೆ? ಈ ಸ್ಥಿತಿಲಿ ನಿನ್ನ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಕಳಿಸಿದ್ರೆ? ಇಲ್ಲ ಸರ್, ಖಂಡಿತ ನಾನು ಗೆದ್ದೇ ಗೆಲ್ತೀನಿ. ಯಾವ ಗೆಲುವು ಆಕಸ್ಮಿಕವಾಗಿ ಸಿಗಲ್ಲ, ಪರಿಶ್ರಮ ಬೇಕು ಅದಕ್ಕೆ. ಈ ಪರಿಸ್ಥಿತಿಯಲ್ಲಿ ಡೆಲ್ಲಿ ಕಳಿಸಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ. ಹಾಗನ್ಬೇಡಿ ಸರ್, ಅದನ್ನು ಗೆಲ್ಲೋದು ನನ್ನ ಕನಸು. ಈ ಥರ ಕನಸು ಎಲ್ಲರಿಗೂ ಇರುತ್ತೆ. ಬರೀ ಕನಸಿದ್ರೆ ಸಾಲದು, ಕಷ್ಟಪಡಬೇಕು. ಈ ಮೊಬೈಲು, ವಾಟ್ಸಪ್ಪು, ಫೇಸ್ಬುಕ್ಕು, ಫ್ರೆಂಡ್ಶಿಪ್ ಯಾವುದು ನಿನ್ನ ಗುರಿ ಮುಟ್ಟಕ್ಕೆ ಸಹಾಯ ಮಾಡಲ್ಲ. ಮೊಬೈಲು ಜನರ ಸಮಯವನ್ನು ಕೊಲ್ಲಿಕ್ಕೆ ಅಂತಲೇ ಹುಟ್ಟದಾಗಿದೆ. ಸಾಧನೆಯ ಹಸಿವಿದ್ರೆ, ಛಲ ಇದ್ರೆ ಮೊಬೈಲನ್ನು ಪಕ್ಕಕ್ಕಿಟ್ಟು ಪ್ರಾಕ್ಟೀಸ್ ಮಾಡು. ನೀನು ಇವಾಗಲೇ ಕಳ್ಕೊಂಡಿರೋದನ್ನ ಪಡ್ಕೊಳ್ಳಕ್ಕೆ ತುಂಬ ಸಮಯ ಬೇಕು. ನೋಡು, ಯೋಚನೆ ಮಾಡು. ಆ ಹುಡುಗಿನ ಇಲ್ಲ ನಿನ್ನ ಸಾಧನೆನ? ಗುರುಗಳೇ, ನಿರ್ಧಾರ ನಿಂದು. ಗುರುಗಳೇ, ಗುರುಗಳೇ. ಅಂದು ನನ್ನ ಆಸೆ ಚಿಗುರಿಗೆ ಸಿಡಿಲು ಬಡಿದು ಕಮರು ಹೋಗಿತ್ತು. ಈ ಸ್ನೇಹ, ಪ್ರೀತಿ, ಸಾಧನೆ ಯಾವುದು ಬೇಡ ಅನ್ಸಿತ್ತು. ಹಲೋ,
ಯಾಕೋ ಫೋನೇ ತೆಗಿತಾ ಇಲ್ಲ? ಏನು ನನ್ನ ಹತ್ರ ಮಾತಾಡಲ್ವಾ? ತುಂಬ ಬ್ಯುಸಿ ಇದ್ದಾಗಿದೆ. ಬ್ಯುಸಿ ಅಲ್ಲ, ಬೆಂಕಿ ಬಿದ್ದಿದೆ. ಏನಾಯ್ತು? ನನ್ನ ಕನಸು, ಗುರಿ, ಸಂಗೀತ ಎಲ್ಲ ಹಾಳಾಗೋಯ್ತು. ಎಲ್ಲ ನಿನ್ನಿಂದನೇ. ನೋಡು ಮೈತ್ರಿ, ಇವತ್ತೇ ಕೊನೆ. ಇನ್ಯಾವತ್ತೂ ನನಗೆ ಫೋನ್ ಮಾಡಬೇಡ, ನನ್ನ ಮುಖನೂ ನೋಡಬೇಡ. ನಿನ್ನ ಮುಖ ನೋಡದೆ ಬದುಕೋಕ್ಕಾಗಲ್ಲ ಕಣೋ. ಸಾಯಿ. ಸತ್ರ ಶವನಾರು ನೋಡೋಕೆ ಬರ್ತೀಯ ಅಲ್ವಾ? ನಾನು ಎಲ್ಗೂ ಬರಲ್ಲ. ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ದಯವಿಟ್ಟು ನಂಗೆ ಡಿಸ್ಟರ್ಬ್ ಮಾಡಬೇಡ. ಸಾರಿ ಶುಭ, ಕೊನೆ ಸಲ ನಿನ್ನ ಮುಖ ನೋಡ್ಕೊಂಡು ಹೋಗ್ಬಿಡ್ತೀನಿ. ಪ್ಲೀಸ್ ಆ ದ್ವೀಪಕ್ಕೆ ಬಾರೋ ಒಂದ್ಸಲ. ಆಮೇಲೆ ಇನ್ಯಾರನ್ನೂ ಡಿಸ್ಟರ್ಬ್ ಮಾಡಲ್ಲ. ನಾನು ಎಲ್ಗೂ ಬರಲ್ಲ. ಗುಡ್ ಬಾಯ್. ಅವಳು ನಾನು ನೋಡಲೇಬಾರ್ದು, ಮಾತಾಡಿಸ್ಲೇಬಾರ್ದು ಅಂದ್ಕೊಂಡಿದ್ದೆ. ಆದರೆ ಮನ್ಸು ಕೇಳಲಿಲ್ಲ. ಅವಳು ಹೇಳಿದ್ದ ಆ ದ್ವೀಪಕ್ಕೆ ಹೋಗಿ ನೋಡಿದ್ರೆ ಅವಳು ಇರಲೇ ಇಲ್ಲ. ಅವಳು ಧರಿಸಿದ ವೇಲ್ ಮಾತ್ರ ಪ್ರಪಾತದ ಮಧ್ಯೆ ಅನಾಥವಾಗಿ ಹಾರಾಡ್ತಿತ್ತು. ಶುಭ, ನಿನ್ನ ಗುರಿಯ ದಾರಿಗೆ ಅಡ್ಡ ಬಂದಿದ್ದಕ್ಕೆ ಪ್ಲೀಸ್ ನನ್ನನ್ನು ಕ್ಷಮಿಸು. ನೀನು ದೊಡ್ಡ ಸಾಧಕನಾಗಬೇಕು. ನಿನ್ನ ಕೊಳಲಿಂದ ಬರೋ ರಾಗನ ಇಡೀ ಜಗತ್ತು ಕೇಳಬೇಕು. ನಾನು ಬದುಕಿದ್ರೆ ಅದು ಸಾಧ್ಯ ಆಗದೇ ಇರಬಹುದು. ಹಾಗಾಗಿ ಈ ಲೋಕ ಬಿಟ್ಟು ದೂರ ಹೋಗ್ತಾ ಇದ್ದೀನಿ. ಆಕಾಶದಲ್ಲಿ ತಾರೆಯಾಗಿ ನಿನ್ನ ಸಾಧನೆನ ನೋಡಿ ಸಂತೋಷ ಪಡ್ತೀನಿ. ಶುಭ, ನನಗಾಗಿ ಯಾವತ್ತೂ ಅಳಬೇಡ. ನಿನ್ನ ಸಾಧನೆನ ನಿಲ್ಲಿಸ್ಬೇಡ ಪ್ಲೀಸ್. ಹಾಂ ಶುಭ, ಒಂದು ಸಸ್ಪೆನ್ಸ್ ಇತ್ತಲ್ಲ, ಅದೇ ನನ್ನ ಲವರ್. ಯಾರು ಗೊತ್ತಾ? ಮೊದಲನೇ ನೋಟದಿಂದ ನನ್ನ ಮನಸಾರೆ ಪ್ರೀತಿಸಿದ್ದು ನಿನ್ನನ್ನೇ. ನನ್ನ ಕೊನೆ ಮಾತು, ಐ ಲವ್ ಯು ಸೋ ಮಚ್ ಶುಭ. ಮೈತ್ರಿ, ಮೈತ್ರಿ, ಮೈತ್ರಿ. ಆಗ ಪ್ರೀತಿಸ್ದೋಳಿದ್ಲು, ಪ್ರೀತಿ ಕಾಣೆ ಆಗಿತ್ತು. ಈಗ ಪ್ರೀತಿ ಇದೆ, ಪ್ರೀತಿಸ್ದೋಳು ಕಾಣೆ ಆಗಿದ್ದಾಳೆ. ಎಂಥ ಸೋಜಿಗೆ ಅಲ್ಲ. ಸೋ ಸಾರಿ ಶುಭಾಂಗ್, ಹೀಗಾಗಬಾರ್ದಿತ್ತು. ಅದೇ ಆ ಪ್ಲೇಸ್ ದ್ವೀಪ ಇಲ್ಲಿಂದ ಎಷ್ಟು ದೂರ? ಇಲ್ಲೇ ಹತ್ರ. ಯಾಕೆ, ನಿಮ್ಗೇನಾದರೂ ಹಾರೋ ಪ್ಲ್ಯಾನ್ ಇದೆಯಾ? ನೋ ಪ್ಲೀಸ್ ಶುಭಾಂಗ್, ನನ್ನೂ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀರಾ? ನಡೀರಿ. ಇಲ್ಲೇ ನನ್ನ ಪ್ರೀತಿ ಕಾಣೆ ಆಗಿದ್ದು. ಕಳ್ಕೊಂಡಿದ್ದನ್ನ ಹಿಂತಿರುಗಿಸೋದಕ್ಕೆ ಇಲ್ಲಿ ಬಂದಿದ್ದು. ಅಂದರೆ ಮೊದಲ ನೋಟಕ್ಕೆ ಮರುಳಾದೆ, ಮುರಳಿಗೆ ಮನಸ್ಸೋತೆ. ಕತೆ ಕೇಳಿದ್ಮೇಲೆ ಮನಸ್ಸು ಇನ್ನೂ ಗಟ್ಟಿಯಾಗಿದೆ. ನಿನ್ನ ರಾಗಕ್ಕೆ ನನ್ನ ಅನುರಾಗನ ಸೇರಿಸ್ಕೊಳ್ತೀಯಾ ಪ್ಲೀಸ್? ಯು ಮೀನ್ ಲವ್? ಒಂದು ಹುಡುಗ ಹುಡುಗಿ ಮಧ್ಯೆ ಪ್ರೀತಿ ಮಾತ್ರ ಅಲ್ಲ, ಫ್ರೆಂಡ್ಶಿಪ್ ಕೂಡ ಇರ್ಬೋದು. ನಾನು ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿರೋಕೆ ಬಯಸ್ತೀನಿ. ನಾನು ಅವಳನ್ನ ಮಾತ್ರ ಪ್ರೀತಿಸೋಕೆ ಸಾಧ್ಯ. ಶುಭಾಂಗ್, ನಿನ್ನ ಮೈತ್ರಿ ಬದುಕಿದಾಳೆ. ಬಾ ಶುಭಾಂಗ್. ನಿಜವಾದ ಪ್ರೀತಿಗೆ ಸಾವಿಲ್ಲ ಕಣೋ. ನಿನ್ನ ಪ್ರೀತಿನೂ ಸತ್ತಿಲ್ಲ. ಓ ಹೌದಾ? ನನ್ನ ಕೊನೆ ಮಾತು, ಐ ಲವ್ ಯು. ಐ ಲವ್ ಯು ಸೋ ಮಚ್ ಶುಭಾಂಗ್. ಐ ಆಮ್ ಸಾರಿ.
ನಿಲ್ಲು 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 ನಿಲ್ಲು. ಜೀವ ಕೊಡೋದ್ರಿಂದ ಯಾವ ಸಮಸ್ಯೆನೂ ಪರಿಹಾರ ಆಗಲ್ಲ. ಅಷ್ಟಕ್ಕೂ ಅವನಿಗೆ ಸಮಸ್ಯೆ ಆಗಿದ್ದು ನಿನ್ನಿಂದಲ್ಲ, ನಿನ್ನ ಮೊಬೈಲಿಂದ. ಯೋಚನೆ ಮಾಡು, ಅವನು ಮುಂದೆ ಸಾಧನೆ ಮಾಡಲಿ. ನೀನು ನಿನ್ನ ಸ್ಟಡೀಸನ್ನು ಕಂಪ್ಲೀಟ್ ಮಾಡಿಕೊಂಡು ಬಾ. ಆಗಲೂ ಆತ ನಿನ್ನನ್ನೇ ಪ್ರೀತಿ ಮಾಡ್ತಾ ಇದ್ರೆ ನಿಮ್ಮಿಬ್ಬರ ಪ್ರೀತಿನ ನಾನು ಒಂದು ಮಾಡ್ತೇನೆ. ಹೇಳು ಹೇಳು, ಮೇಲೆ ಹೇಳು, ಹೋಗೋಣ ಬಾ ಬಾ. ನಡಿ. ನೋಡಪ್ಪ ಶುಭಾಂಗ್, ನಿನ್ನ ರಾಗಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಕಾಣೆಯಾಗಿದ್ದ ಅನುರಾಗ ನಿನ್ನ ಕಣ್ಣು ಮುಂದಿದೆ. ಅಪ್ಪ ಅಮ್ಮನ ಒಪ್ಪಿಸಿ ನಿಮ್ಮಿಬ್ಬರ ಪ್ರೀತಿನ ಒಂದ್ ಮಾಡೋ ಜವಾಬ್ದಾರಿ ನಂದು. ದೇವರು ಒಳ್ಳೆಯದು ಮಾಡಿ.